ಸ್ನೇಹಿತರೆ, ಈಗಾಗಲೇ ಪರಮೇಶ್ವರ್ ಅವರು ಗೃಹ ಸಚಿವರು ನಿಮ್ಮನ್ನೆಲ್ಲ ಸ್ವಾಗತ ಮಾಡಿದ್ದಾರೆ. ಇವತ್ತು ನಾನು ಗೃಹ ಸಚಿವರು ಮತ್ತೆ ನಮ್ಮ ರಾಜಕೀಯ ಕಾರ್ಯದರ್ಶಿ, ಮುಖ್ಯ ಕಾರ್ಯದರ್ಶಿಗಳು, ಪೊಲೀಸ್ ಮಹಾನಿರ್ದೇಶಕರು, ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಗೌರವ್ ಗುಪ್ತಾ ಅವರು, ಆಮೇಲೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಮತ್ತು ಠಾಕೂರ್ ಅವರು ಡಿಜಿಪಿ ಅಲ್ಲ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದರು. ಇದು ಪೊಲೀಸ್ ವಾರ್ಷಿಕ ಕಾನ್ಫರೆನ್ಸ್. ಪ್ರತಿ ವರ್ಷ ಪೊಲೀಸ್ ಕಾನ್ಫರೆನ್ಸ್ ಅನ್ನ ಮಾಡ್ತೀವಿ. ಅವರು ಕೂಡ ಒಂದು ವರ್ಷದಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದಾರೆ, ಏನ್ ಮಾಡಬೇಕು, ಮತ್ತೆ ಸರ್ಕಾರದಿಂದ ಏನೇನಾಗಬೇಕು ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಇವತ್ತು 2023 ನಾವು ಅಧಿಕಾರಕ್ಕೆ ಬಂದು 2023 ಮತ್ತೆ 2024 2025 ನಡೀತಾ ಇದೆ. ನಾವು ಅಧಿಕಾರಕ್ಕೆ ಬಂದು 7 ವರ್ಷಗಳು ತುಂಬ ಹೋಗ್ಬಿಟ್ಟಿದೆ. ಒಂದು ಅಂಕಿಅಂಶಗಳು ಪೊಲೀಸ್ನವ್ರು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಇಂಪಾರ್ಟೆಂಟ್ ಅಫೆನ್ಸ್ಗಳು ಕಡಿಮೆ ಆಗಿದ್ದಾವೆ. ಕ್ರೈಮ್ಸ್, ಕೊಲೆ, ಡಕಾಯಿತಿ, ರಾಬರಿ, ಕಳ್ಳತನ ಇವೆಲ್ಲ ಕಡಿಮೆ ಆಗಿದ್ದಾವೆ. 2023ರಲ್ಲಿ ಇದ್ದದಕ್ಕೂ 2024ರಲ್ಲಿ ಕಡಿಮೆ ಆಗಿದ್ದಾವೆ. ಇನ್ನು ಈ ವರ್ಷ ಪೂರ್ಣ ಆಗಿಲ್ಲ, 6 ತಿಂಗಳು ಮುಗಿದಿಲ್ಲ. ಅದು ಕೂಡ ಮಾಹಿತಿಗಳಿದ್ದಾವೆ. 2003ರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕೊಲೆ 1292 ವರದಿಯಾಗಿತ್ತು 2023. 2024ರಲ್ಲಿ 1204 ಕಡಿಮೆ ಆಯಿತು. ಡಕಾಯಿತಿ 314 ವರದಿಯಾಗಿದ್ದು 2023ರಲ್ಲಿ. 2024ರಲ್ಲಿ 270 ವರದಿಯಾಗಿದ್ದಾವೆ. ರಾಬರಿ 1877 ವರದಿಯಾಗಿತ್ತು. ಈ ಸಾರಿ 2024ನೇ ಇಸ್ವಿನಲ್ಲಿ 1607 ವರದಿ. ಕಳ್ಳತನ 21,178 ವರದಿಯಾಗಿತ್ತು. ಇಪ್ಪತ್ತೈದು 1,178 ಕಳ್ಳತನಗಳಾಗಿತ್ತು 23ರಲ್ಲಿ. ಹಗಲೊತ್ತು ರಾತ್ರಿ ಹೊತ್ತು ನಡೀತಕ್ಕಂಥ ಕಳ್ಳತನಗಳು ಸೇರಿ 25,178. ಈ ವರ್ಷ 24ನೇ ಇಸ್ವಿನಲ್ಲಿ 22,137 ಕಡಿಮೆ. ನಾನು ಪೊಲೀಸ್ನವ್ರಿಗೆ ಏನ್ ಹೇಳಿದ್ದೀನಿ ಅಂತಂದ್ರೆ,
ಅಂಕಿಗಳ ಪ್ರಕಾರ ನಂಬರ್ ಆಫ್ ಥೆಫ್ಟ್, ನಂಬರ್ ಆಫ್ ರಾಬರಿ, ನಂಬರ್ ಆಫ್ ಡೆತ್ಸ್, ಆಮೇಲೆ ಮರ್ಡರ್ಸ್ ಅವು ಕಡಿಮೆ ಆಗಿದ್ದಾವೆ. ಬಟ್ ಕ್ವಾಲಿಟಿ ಇಂಪ್ರೂವ್ ಆಗಬೇಕು. ಚಾರ್ಜ್ ಶೀಟು ಸಕಾಲಕ್ಕೆ ಹಾಕ್ಬೇಕು, FIR ಬಂದವರಿಗೆ ರಿಜಿಸ್ಟರ್ ಮಾಡ್ಕೋಬೇಕು, ಯಾವುದನ್ನ B ರಿಪೋರ್ಟ್ ಹಾಕಾಗಿದ್ರೆ ಹಾಕ್ಬೇಕು. ನೀವು ವಿಳಂಬ ಮಾಡಿದ್ರೆ ಕ್ವಾಲಿಟಿ ಮೇಲೆ ಪರಿಣಾಮ ಬೀರುತ್ತೆ. ಚಾರ್ಜ್ ಶೀಟ್ ವಿಳಂಬ ಮಾಡಿದ್ರೆ ಕೇಸು ಏನ್ ಆಗ್ತದೆ ಅನ್ನೋದ್ರ ಮೇಲೆ ಕನ್ವಿಕ್ಷನ್, ಇದು ಅಕ್ವಿಟಲ್ಲು, ಇದ್ರ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ನಾನು ಹೇಳಿದ್ದೀನಿ, ಈ ಇನ್ವೆಸ್ಟಿಗೇಷನ್ ಕ್ವಾಲಿಟಿ ಇರಬೇಕು. ಇನ್ವೆಸ್ಟಿಗೇಷನ್ ಮತ್ತೆ ವಿಳಂಬ ಮಾಡಕೂಡದು ಯಾವುದೇ ಕಾರಣ. ಮತ್ತೆ ಕೂಡಲೇ ಅಪರಾಧಗಳಾದಾಗ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಪ್ರತಿ ವರ್ಷನೂ ಕೂಡ ಹೆಚ್ಚಾಗ್ತಾ ಇದ್ದಾವೆ. ಮತ್ತೆ ಪತ್ತೆ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಕಳೆದ ವರ್ಷ 24% ಪತ್ತೆ ಆಗಿದ್ರೆ ಈ ವರ್ಷ 9-10% ಪತ್ತೆ ಆಗಿದೆ. ಸೊ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿದ್ದೀವಿ. ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಆಗಬೇಕು, ಆನ್ ಟೈಮ್ ಆಗಬೇಕು. ಆಮೇಲೆ ಸೀನಿಯರ್ ಆಫೀಸರ್ಸು ಪೊಲೀಸ್ ಸ್ಟೇಷನ್ಗಳಿಗೆ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ಯಾವಾಗ FIR ಆಯಿತು, ಯಾವಾಗ ಚಾರ್ಜ್ ಶೀಟ್ ಹಾಕಿದ್ರು, ಅದರಲ್ಲಿ ಮರ್ಡರ್ಸ್ ಎಷ್ಟಿದ್ದಾವೆ, ಕೊಲೆಗಳು ಎಷ್ಟಿದ್ದಾವೆ, ರಾಬರಿಗಳು ಎಷ್ಟಿದ್ದಾವೆ, ಹೆಣ್ಮಕ್ಳ ದೌರ್ಜನ್ಯಗಳು ಎಷ್ಟಿದ್ದಾವೆ, ಮಕ್ಕಳ ಮೇಲೆ ದೌರ್ಜನ್ಯಗಳು ಎಷ್ಟಿದ್ದಾವೆ, ಇವೆಲ್ಲ ನೋಡ್ಬೇಕು. ಇದ್ರಲ್ಲಿ ವಿಳಂಬ ಆಗಿದೆ ಇಲ್ಲೋ ಅಂತೇಳಿ ನೋಡ್ಬೇಕು. ಮತ್ತೆ ಸೂಪರ್ವೈಸ್ ಇವರು ಸೀನಿಯರ್ ಆಫೀಸರ್ಗಳು ತಿರುಗಾಡಬಾರ್ದು, ಆಫೀಸರೇ ಕೂತಿರ್ಬಾರ್ದು. They must go to the field. ಅದನ್ನ ಇವರು ಹೇಳಿದ್ದಾರೆ, ಗೃಹ ಸಚಿವರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಆಮೇಲೆ ಈ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಬೇಕು. ಡ್ರಗ್ಸ್ ಮುಕ್ತ ಮಾಡಲಿಕ್ಕೆ ಏನ್ ಮಾಡಬೇಕು, ಏನೇನು ಕ್ರಮಗಳು ತಗೋಬೇಕು. ಈಗ ಎಲ್ಲಿ ಮಾರಾಟ ಮಾಡ್ತಾರೆ ಪೆಡ್ಲರ್ಗಳ ಮೇಲೆ ಕ್ರಮ ತಗೊಳ್ಳೋದು ಒಂದು. ಎರಡನೇದು, ಮಾರಾಟ ಮಾಡ್ತಾರಲ್ಲ ಅಂಗಡಿಗಳಲ್ಲಿ, ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಮಾಡಿ. ಈ ತರದ್ದು ಮಾಡಲೇಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಆಮೇಲೆ ಹೆಣ್ಮಕ್ಳು ಪೋಕ್ಸೋ ಕೇಸು ಅದರಲ್ಲಿ ಮಕ್ಕಳ ಮೇಲೆ ಇಂಥ ದೌರ್ಜನ್ಯಗಳಾಗದ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಿ. ಅದಕ್ಕೆ ನಾನು ಪೊಲೀಸ್ನವ್ರಿಗೆ ಏನ್ ಹೇಳಿದ್ದೀನಿ ಅಂದ್ರೆ, ರಾಜ್ಯನ ಈ ಮಾದಕ ದ್ರವ್ಯಗಳ ಮುಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಎಲ್ಲ ರೀತಿಯ ಏನೇನ್ ಸಹಾಯ ಬೇಕು ಎಲ್ಲ ರೀತಿಯ ಸಹಾಯನೂ ಕೂಡ ಸರ್ಕಾರ ಕೊಡ್ಲಿಕ್ಕೆ ತಯಾರಾಗಿದೆ, ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಪೊಲೀಸ್ನವರು ನಮ್ಮ ಸ್ಟ್ರೆಂತು 1,11,000 ಚಿಲ್ಲರೆ ಇದ್ದಾರೆ. ಅದರಲ್ಲಿ 97,000 98,000 ಭರ್ತಿಯಾಗಿದೆ.
ಇನ್ನು ಉಳಿದವನ್ನು ಭರ್ತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಈಗ ನೋಡು 18,000 ವೇಕೆನ್ಸಿ, ಸುಮಾರು 16% ವೇಕೆನ್ಸಿ ಇದೆ. ಇದು ಇವತ್ತಿನ ಬಂದಿರೋದಲ್ಲ, ನಾವು ಬಂದ್ಮೇಲೆ ಬಂದಿರೋದಲ್ಲ, ಬಹಳ ದಿನದಿಂದ ಬಂದಿದೆ. ಅದಕ್ಕೆ 15.64% ಕಡಿಮೆ ಇದೆ ವೇಕೆನ್ಸಿ ಇರ್ತಕ್ಕಂಥ. 97,219 ಒಟ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು 11,15,242. ನಾವು ಈಗ 97,219 ಎಲ್ಲ ಪೊಲೀಸ್ನವರು, ಕಾನ್ಸ್ಟೇಬಲ್ಗಳು, ನಾನ್ ಪೊಲೀಸ್ನವರು ಅವರೆಲ್ಲ ಸೇರಿ, ತಾಂತ್ರಿಕ ವರ್ಗದವರು ಎಲ್ಲ ಸೇರಿ, ಲಿಪಿಕ ಹುದ್ದೆಯವರು, ತಾಂತ್ರಿಕ ಹುದ್ದೆಯವರು ಅವರೆಲ್ಲ ಸೇರಿ ಇಷ್ಟಿದೆ. ನಾನು ಈಗ ಇನ್ನೊಂದೇನು ಹೇಳಿದ್ರು ಅಂತಂದ್ರೆ, ನಾವು ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದೀವಿ. ನಾನು ಹೇಳಿದೆ ರಿಕ್ರೂಟ್ಮೆಂಟ್ ಇನ್ನೊಂದು 2-3 ತಿಂಗಳಲ್ಲಿ ಮುಗೀತದಪ್ಪ, ಒಳ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದೀವಿ. ಅದಾದ್ಮೇಲೆ ಕೂಡ್ಲೆ ಮಾಡಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದೀವಿ. ಈಗ ಸುಮಾರು 4,000 ಚಿಲ್ಲರೆ ಎಲ್ಲ ಪೊಲೀಸ್ನವ್ರು ಮಾಡಕ್ಕೆ ಈ ವರ್ಷ 4,411 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ತುಂಬಿಕೊಳ್ಳಿಕ್ಕೆ. 4,411 ಜನ ತುಂಬಿಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸರ್ಕಾರ ಅನುಮತಿ ಕೊಟ್ಟಿದೆ. ಇದನ್ನು ಉಪಯೋಗಿಸ್ಕೊಂಡು ಈ ವರ್ಷದಲ್ಲೇ ತುಂಬ್ತೀವಿ. ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ಈ ವರ್ಷದಲ್ಲಿ ತುಂಬೋಣ ಅಂತ ಹೇಳಿ, ಈ ವರ್ಷನೇ ತುಂಬೋಣ ಅಂತ ಹೇಳಿ. ಆಮೇಲೆ ಯಾರು ಅವ್ರು ಶ್ರೀಮಂತರಿರಲಿ, ಬಲಾಢ್ಯರಿರಲಿ, ಯಾರು ಕೂಡ ಕಾನೂನು ಕೈ ತಗೊಳ್ಳದೆ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿ. ಪ್ರಚೋದನೆ, ದ್ವೇಷದ ಭಾಷಣ ಯಾರೇ ಮಾಡಲಿ ಅವ್ರ ಮೇಲೆ ಸುವೋ ಮೋಟೋ ಕೇಸ್ ತಗೊಳ್ಳಿ, ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳ್ಳಿ. ಕಂಪ್ಲೇಂಟ್ ಕೊಟ್ರೆ ತಗೋಬೇಕು. ಇಲ್ಲದೆ ಹೋದ್ರೆ ನೀವೇ ಸುವೋ ಮೋಟೋ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಆಮೇಲೆ ಮಹಿಳೆಯರು, ಮಕ್ಕಳು, ದಲಿತರು, ರೈತರು, ಅವ್ರನ್ನೆಲ್ಲ ಯಾವ ಕಾರಣಕ್ಕೂ ಅವ್ರ ಮೇಲೆ ದೌರ್ಜನ್ಯ ಆಗದ ರೀತಿ ನೋಡ್ಕೋಬೇಕು ಅಂತ ಹೇಳಿದೆ. ಆಮೇಲೆ ಬಾಲ ವಿವಾಹ ಅದನ್ನ ಸಂಪೂರ್ಣವಾಗಿ ತಡೆಗಟ್ಟಬೇಕು ಅಂತ ಹೇಳಿದೆ. ಬಾಲ್ಯ ವಿವಾಹ, ಆಮೇಲೆ ಭ್ರೂಣ ಹತ್ಯೆನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ. ಬಾಲ್ಯ ವಿವಾಹ ನಿಲ್ಲಿಸಿದ್ರೆ ಇನ್ನೂ ವಯಸ್ಸಿಗೆ ಬರದೇ ಇರೋರು ಹೆಣ್ಮಕ್ಳು ಗರ್ಭಿಣಿ ಆಗಿರೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಾಲ್ಯ ವಿವಾಹ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು DCC CO ಕಾನ್ಫರೆನ್ಸ್ ನಲ್ಲೂ ಕೂಡ ಹೇಳಿದ್ದೀನಿ. ನಾನು ವಿಲೇಜ್ ಅಕೌಂಟೆಂಟ್ಗಳು ಅವ್ರಿಗೆ ಗೊತ್ತಿಲ್ಲದೆ ತಹಸೀಲ್ದಾರರು, ಶಿರಸ್ತೆದಾರರು ಇವ್ರಿಗೆ ಗೊತ್ತಿಲ್ಲದೆ ಮದುವೆ ಆಗಕ್ಕೆ ಸಾಧ್ಯ ಆಗೋದಿಲ್ಲ ಹಳ್ಳಿನಲ್ಲಿ. ಬಾಲ್ಯ ವಿವಾಹ ಅವರಿಂದ ಮಾಹಿತಿ ತಗೊಂಡು ನಿಲ್ಲಿಸಿ ಅಂತ ಹೇಳಿದ್ದೀನಿ ನಾನು. ಕೂಡಲೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, DC, CO ಇವರೆಲ್ಲ ಸೇರ್ಕೊಂಡು, SP ಇವರೆಲ್ಲ ಸೇರ್ಕೊಂಡು ನಿಲ್ಲಿಸ್ಬೇಕು ಅಂತ ಹೇಳಿ.
ಮತ್ತೆ ಸೈಬರ್ ಕ್ರೈಮ್ಗಳಿದಾವಲ್ಲ, ಅದನ್ನ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಅಫೆಕ್ಟೆಡ್ ಪೀಪಲ್ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು. ಸೊ ಇನ್ನು ಏನೇನೋ ಹೇಳಿದೀನಿ, ಅವೆಲ್ಲ ಹೇಳಕ್ಕಾಗಲ್ಲ ನಿಮ್ಗೆ. ಯಾಕೆ ನೀವು ಇಂಗ್ಲಿಷ್ನೋನ ಕೇಳಿ ಪ್ರಶ್ನೆಗೆ ನನಗೆ ಕೇಳಿ. ಒಬ್ರು outdated equipment in police department, number one. Number two, infrastructure deficiencies in stations. Women police stations shortage ಇದೆ. Better training and resources. Whatever deficiency is there, shortage is there, the government is going to fulfill if the demand is made by the police department or Home Minister. ಇವಾಗ ಸೈಬರ್ ಕ್ರೈಮ್ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ, ಅದು ಸಿಕ್ಕಾಪಟ್ಟೆ ನಡೀತಾ ಇದೆ. ಅದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ ಅದಕ್ಕೆ ನಾನು ಹೇಳಿದ್ದೀನಿ, ನೀವು ಅಪರಾಧಗಳನ್ನ ಪತ್ತೆ ಹಚ್ಚಬೇಕಾದ್ರೆ ಡಿಜಿಟಲ್ ಉಪಯೋಗಿಸಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತೆ ಅಪರಾಧಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಹೆಚ್ಚು CC ಕ್ಯಾಮೆರಾಗಳನ್ನ ಮಾಡಬೇಕು, ಪೊಲೀಸ್ನವ್ರ ಪ್ರೆಸೆನ್ಸ್ ಇರಬೇಕು, ಮತ್ತೆ ಗಸ್ತು ಜಾಸ್ತಿ ಮಾಡಬೇಕು. ಎಲ್ಲಿ ಅಪರಾಧಗಳು ಜಾಸ್ತಿ ನಡೀತವೆ ಅಂತ ಕಡೆ ಹೆಚ್ಚು ನಿಗಾ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ಕೇಳಪ್ಪ, ಇದು ಇವ್ರು ಕೇಳಿದಾರೆ, ನೀನು ಪುನಃ ಕೇಳಿದ್ರೆ ಹೆಂಗಿತ್ತಮ್ಮ? ನೀ ಸುಮ್ಮನಿರಲ್ವಾ? ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ಟೈಮ್ ಸರಿಯಾಗಿ ಒಂದು FIR ತಗೊಳ್ಳೋದು, ಎರಡನೇದು ಟೈಮ್ ಸರಿಯಾಗಿ 6 ತಿಂಗಳೊಳಗಡೆ ಚಾರ್ಜ್ ಶೀಟ್ ಹಾಕ್ತಕ್ಕಂಥದ್ದು, ಸಾಕ್ಷಿಗಳನ್ನ ಎದುರಿಸದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು, ಸಾಕ್ಷಿನ ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ, ಅದನ್ನೆಲ್ಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಸೊ ಕನ್ವಿಕ್ಷನ್ ಜಾಸ್ತಿ ಆದ್ರೆ ಅದು ಕ್ವಾಲಿಟಿ ಇನ್ವೆಸ್ಟಿಗೇಷನ್. ಅದಕ್ಕೆ ನಾನು ಹೇಳಿದ್ದೀನಿ, ಕೇಳ್ರಿ ಇಲ್ಲಿ, ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗ್ಬೇಕು, ಈ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಗ್ಬೇಕು, ಆ ಥರ ಹೇಳಿದ್ದೀನಿ. ನೀವ್ ಏನಪ್ಪ ಹೇಳ? ಗುಣಮಟ್ಟದ ಬಗ್ಗೆ ಮಾತಾಡಿದ್ರಿ. ಅದೇ ಪಿರಿಯಾಪಟ್ಟಣದಲ್ಲಿ ಒಬ್ಬ ಲೇಡಿ ಮರ್ಡರ್ ಕೇಸ್, ಹೆಂಡತಿ ಮರ್ಡರ್ ಕೇಸಲ್ಲಿ 3 ವರ್ಷ ಪಾಪ ಇನ್ನೋಸೆಂಟ್ ಅರೆಸ್ಟ್ ಮಾಡಿ ಒಳಗಡೆ ಕಳಿಸಿದ್ರು. ಸೋ ಫಾರ್ ಇಲ್ಲಿವರೆಗೂ ಪೊಲೀಸ್ ಅಕೌಂಟಬಿಲಿಟಿ ತೋರಿಸಿಲ್ಲ. ಅಲ್ಲಿನ ಚಾರ್ಲಿಗಾಲಿ ಅವ್ರ DYSP SP ಯಾರ ಬಗ್ಗೆ ಕೂಡ ಯಾವುದೇ ಆಕ್ಷನ್ ಆಗಿಲ್ಲ. ಸಫರ್ ಆಗಿದ್ದು ಒಬ್ಬ ಇನ್ನೋಸೆಂಟ್ ವ್ಯಕ್ತಿ. ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಕೇಳ್ತಿದ್ರು. ಇಲ್ಲ, ನನಗೆ ಕೊಡಿ ಅದನ್ನ ಹೇಳಪ್ಪ ಇಲ್ಲಿ. ಅದು ನೀನ್ ಏನ್ ಹೇಳ್ತೀಯ ಅದನ್ನ ರೈಟಿಂಗ್ ನಲ್ಲಿ ಕೊಡು, ನಾನು ಇಮಿಡಿಯೇಟ್ ಆಗಿ ಅವಾಗ ಆನ್ಸರ್. ಹಿಂಗತ್ರ ಮಾತಾಡಿದ್ರೆ ಎಲ್ಲ ಮಾತಾಡಿದ್ರೆ ಏನೇ ಉತ್ತರ ಕೊಡ್ಲಿ. ನಾನು ಅವನು ಪ್ರಶ್ನೆ ಕೇಳಿರೋನು ಇಲ್ಲಿ ಬಂತ ಹಿಂಗಂದ್ರೆ ಅವನ್ ಪ್ರಶ್ನೆ ಕೇಳಿರೋನಲ್ವಾ? ನೀನ್ ಪ್ರಶ್ನೆ ಕೇಳು. ಮೈಸೂರು ಡಿಸ್ಟಿಕ್ ನಲ್ಲಿ ಪಿರಿಯಾಪಟ್ಟಣದಲ್ಲ ಏನಾಗಿದೆ? ಅದನ್ನ ಮಾಹಿತಿ ತಗೊಂಡು ಅದಕ್ಕೇನ್ ಕ್ರಮ ತಗೋಬೇಕು ತಗೊಳ್ತೀವಿ. ರೈಟ್ ನಾವು ಅದ್ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಈಗ ನನ್ನ ಹತ್ರ ಮಾಹಿತಿ ಇಲ್ಲ. ತಗೊಳ್ಳೋಣ. ಪಿರಿಯಾಪಟ್ಟಣದಿಂದ ಅವ್ರ ಮಾಹಿತಿ ತಗೊಂಡು SP ಫೋನ್ ಮಾಡಿ ಮಾಹಿತಿ ತಗೊಂಡು ಅದಕ್ಕೆ ಏನ್ ಸಹಾಯ ಪರಿಹಾರ ಮಾಡ್ಬೇಕು ಅದನ್ನ ಮಾಡ್ತೀವಿ. ಆಯ್ತು, ಈಗ ನೀನೇನು ಹೇಳಪ್ಪ. ಪೊಲೀಸ್ ಸ್ಟೇಷನ್ ಈಗ ಪೊಲೀಸ್ನವರು ವಿಚಾರಣೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಕರ್ಕೊಂಡ್ ಬಂದಾಗ ಹಸ್ತಕ್ಷೇಪಗಳು ಬರ್ತವೆ, ನಿಮ್ಗೂ ಗೊತ್ತು, ಇನ್ಫ್ಲೂಯೆನ್ಸ್ ಕಾಲ್ಸ್ ಎಲ್ಲ ಬರ್ತಾ ಇರ್ತವೆ. ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಾ?
ಸಭೆ ಜಾಸ್ತಿ ಪಬ್ಲಿಕ್ ಹೊರಗಡೆಯಿಂದ ಬಂದಾಗ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಫೋನ್ ಮಾಡಿದಾಗ ಅವ್ರ ಕಡೆ ಬಿಟ್ಬಿಟ್ರು ಈ ತರ ನೋಡಪ್ಪ, ಯಾವುದೇ ವ್ಯಕ್ತಿ ಯಾವುದೇ ಕಂಪ್ಲೇಂಟ್ ಇದ್ದು ಬಂದರೂ ಕೂಡ ಕಾನೂನು ರೀತಿಯ ಕ್ರಮ ತಗೋಬೇಕು. ನೀನಾಗ್ಲಿ ಅಥವಾ ಟಾಟಾ ಬಿರ್ಲಾ ಆಗ್ಲಿ, ನೀನ್ ಸಾಮಾನ್ಯ ಜನ ಆಗ್ಲಿ, ಯಾರು ಬಂದರೂ ಕೂಡ ಎಲ್ಲ ಕಾನೂನು ದೃಷ್ಟಿನಲ್ಲಿ ಎಲ್ಲರೂ ಸಮಾನರು. ಅದರಿಂದ ಸಮಾನ ಪ್ರೊಟೆಕ್ಷನ್ಗೆ ಅದಕ್ಕೆ ಇದ್ದಾರೆ. ದಟ್ ಇಸ್ ಅವರ್ ಕಾನ್ಸ್ಟಿಟ್ಯೂಷನ್. ಸೊ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್. ಸಪೋರ್ಟಿಂಗ್ ತಾವೇ ಮೈಸೂರು ಮೂಡಕ್ಕೆ ಇನ್ವೆಸ್ಟಿಗೇಷನ್ ಹೋದ್ರಿ, ನೀವು ವಿಚಾರಣೆಗೆ ಹೋದ್ರಿ, ಆಗ ಗಾಢಪ್ಪ ಅನ್ನೋದು ಕೊಟ್ಟರು ನಿಮ್ಗೆ. ಪ್ರೈವೇಟ್ ಕಾರಲ್ಲಿ ಹೋದ್ರಿ ಮೈಸೂರಿಗೆ, ಯಾರು ಹೇಳಿದ್ರು? ನೀವೇ ನಾವೇ ಗಾಢಪ್ಪ ಕೊಟ್ಟರು ನಿಮ್ಗೆ. ಇಲ್ಲಪ್ಪ, ಅಲ್ಲಿ ಕೊಡ್ನಿಲ್ಲ, ಬೇರೆ ಕಡೆ ಕೊಟ್ರು. ಬೇರೆ ಕಡೆ ಕೊಟ್ಟರು. ನೀವು ಹೋಗಿದ್ದು ಪ್ರೈವೇಟ್ ಕಾರು ಮೈಸೂರಿಗೆ ಗೌರ್ಮೆಂಟ್ ಕಾರ್ ನಲ್ಲಿ ಹೋಗಿದ್ದೆ. ಅಲ್ಲಿಂದ ಇದಕ್ಕೆ ಹೋಗಕ್ಕೆ ಗೌರ್ಮೆಂಟ್ ಹೌಸ್ ಇಂದ ಅಲ್ಲಿಗೆ ಹೋಗಕ್ಕೆ ಪ್ರೈವೇಟ್ ಕಾರ್ ನಲ್ಲಿ ಹೋಗಿ. ಗಾಢಪ್ಪ ಅನ್ನೋದು ಕೊಡ್ಬೋದ ಅವತ್ತು? ಎಲ್ಲಿ ಬೇರೆ ಜಾಗ ನೋ ತಗೊಳ್ಳಿಲ್ರಿ ಅವತ್ತು. ನೀವು ಎಲ್ಲ ತಪ್ಪು ಮಾಹಿತಿ ಇದೆ. ತಗೊಳ್ಳಿಲ್ರಿ. ನಾನು ಯಾವಾಗಲೂ ಗಾರ್ಡ್ ಆಫ್ ಆನರ್ ಕೊಡೋದು ನಾನು ಹೋದ ತಕ್ಷಣ ಕೊಡ್ತಾರೆ, ಬಿಡುವಾಗ ಕೊಡ್ತಾರೆ. ನಾನು ಅಲ್ಲಿಗೆ ಹೋದ್ನ ನೇರ ನಾನು ಏರ್ಪೋರ್ಟ್ ನಲ್ಲಿ ನನಗೆ ಕೊಟ್ಟದು ಗಾರ್ಡ್ ಆಫ್ ಆನರ್ನ. ಆಮೇಲೆ ಗೌರ್ಮೆಂಟ್ ಹೌಸ್ಗೆ ಹೋಗಿ ಗೌರ್ಮೆಂಟ್ ಹೌಸ್ ಇಂದ ನಾನು ಹೋದದ್ದು. ಗೌರ್ಮೆಂಟ್ ಹೌಸ್ ನಲ್ಲಿ ಕೊಡ್ಲಿಲ್ಲ. ಇಲ್ರಿ, ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಹಂಗೆ ಕೊಡಲ್ಲ. ಯಾವಾಗಲೂ ಕೂಡ ಏರ್ಪೋರ್ಟ್ ನಲ್ಲಿ ಗಾರ್ಡ್ ಆಫ್ ಆನರ್ ಕೊಡ್ತಾರೆ. ಆಮೇಲೆ ಗಾರ್ಡ್ ಆಫ್ ಆನರ್ ಸಾಯಂಕಾಲ ಆಗದೆ ಹೋದ್ರೆ 7 ಗಂಟೆ ಆಗದೆ ಹೋದ್ರೆ ಅಲ್ಲೇ ಇದ್ರಲ್ಲಿ ಕೊಡ್ತಾರೆ. ಇವರ ಇನ್ಫಾರ್ಮೇಶನ್ ಇಸ್ ರಾಂಗ್. ಇವ್ರ ಇನ್ಫಾರ್ಮೇಶನ್ ಇಸ್ ರಾಂಗ್. ಮಾಡ್ಬೇಕಂದ್ರೆ ಒಬ್ಬ IPS ಆಫೀಸರ್ ಮೇಲೆ ಎಕ್ಸ್ಟ್ರಾಕ್ಷನ್ ಅಲಿಗೇಷನ್ ಬಂದಿದೆ. ಇದುವರೆಗೂ ನೀವು ಅವ್ರ ಮೇಲೆ ಯಾವ್ದು ಕ್ರಮ ಕೈಗೊಂಡಿಲ್ಲ. ಜೊತೆಗೆ ಅಲ್ಲಿನ ಲೋಕಾಯುಕ್ತರೇ ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ. ಈ ತನಿಖೆಯಲ್ಲಿ ಎಷ್ಟು ಮಾತ್ರ ಪಾರದರ್ಶಕತೆ ನಿರೀಕ್ಷೆ? ಈಗ ನೋಡಪ್ಪ, ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಅಲ್ಲಿ ದೋಷಗಳಿದ್ರೆ ನಾನು ಇಂಟರ್ಫಿಯರ್ ಆಗ್ತೀನಿ. ಅದರ್ವೈಸ್ ಐ ಡೋಂಟ್ ಇಂಟರ್ಫಿಯರ್. ಈಗ ನೋಡಿ, ನಾನು ನಾರ್ಮಲಿ ಐ ಡೋಂಟ್ ಇಂಟರ್ಫಿಯರ್ ವಿತ್ ದಿ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ನಲ್ಲಿ ಏನಾದ್ರು ದೋಷಗಳಿದ್ರೆ ಹೇಳ್ತೀನಿ ಪೊಲೀಸ್ನವ್ರಿಗೆ, ಕಮಿಷನರ್ಗೆ, DGPಗೆ ಹೇಳ್ತೀನಿ ಅಷ್ಟೇ. IPS ಅಧಿಕಾರಿಗಳು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ SP ರ್ಯಾಂಕ್ ಅವರು 3 ವರ್ಷ 2 ವರ್ಷ 3 ವರ್ಷ ಒಂದೇ ಪ್ಲೇಸ್ ಕುತ್ಕೊಂಡಿರ್ತಾರೆ. ಈಗ ಇನ್ನು ಜನರಲ್ ಟ್ರಾನ್ಸ್ಫರ್ ಆಗಿಲ್ಲ, ಮಾಡ್ತೀವಿ. ಯಾರ್ಯಾರು 3 ವರ್ಷ ಮಾಡಿದ್ದಾರೆ, 2 ವರ್ಷ ಮಾಡಿದ್ದಾರೆ, ಅವ್ರನ್ನೆಲ್ಲ ಮಾಡ್ತೀವಿ. ಸರ್, ಬಾಲ್ಯ ವಿವಾಹ ತಡೆಗೆ ನೀವು ಹೇಳ್ತಿದ್ರಿ, ಬಟ್ ನಿಮ್ಮ ಪಕ್ಷದ ಶಾಸಕರೇ ಅಟೆಂಡ್ ಆಗ್ತಾರೆ ಬಾಲ್ಯ ವಿವಾಹ. ಯಾರು ಹೋದ್ರು ತಪ್ಪೆ, ಯಾರು ನೀನ್ ಪಾರ್ಟಿಸಿಪೇಟ್ ಮಾಡಿದ್ರು ತಪ್ಪೆ. ಕಾನೂನು ಬಾಗಿರ ಅದುವೇ. ಆಯ್ತು, ನಾನ್ ಪಾರ್ಟಿಸಿಪೇಟ್ ಮಾಡಿದ್ರು ಬಾಗಿರ. ಆಯ್ತು. ಥ್ಯಾಂಕ್ ಯು.